ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ ಶಿವಮೊಗ್ಗ. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಸೊ ಇಂದಿನ ಈ ತರಗತಿಗಳಲ್ಲಿ ನಾನು SBI ಅಪ್ರೆಂಟಿಸ್ಶಿಪ್ ನೋಟಿಫಿಕೇಶನ್ಸ್ ಏನಿದೆ ಅಥವಾ ಎಂಗೇಜ್ಮೆಂಟ್ ಆಫ್ ಅಪ್ರೆಂಟಿಸಸ್ ಅಂಡರ್ ಅಪ್ರೆಂಟಿಸ್ಶಿಪ್ ಆ್ಯಕ್ಟ್ 1961 ಅಂತ ಹೇಳ್ತೀವಿ. ಸೊ ಈ ಅಡ್ವರ್ಟೈಸ್ಮೆಂಟ್ ಅಥವಾ ನೋಟಿಫಿಕೇಶನ್ಸ್ ಕೂಡ ರಿಲೀಸ್ ಮಾಡಿರುವಂಥದ್ದು SBI ಅವರು. ಬಟ್ ನಿಮ್ಮ ಯೂಶುವಲ್ SBI ಕ್ಲರ್ಕ್ ನೋಟಿಫಿಕೇಶನ್ ಮತ್ತು SBI ಅಪ್ರೆಂಟಿಸ್ಶಿಪ್ ನೋಟಿಫಿಕೇಶನ್ಗೂ ತುಂಬ ಡಿಫ್ರೆನ್ಸ್ ಇದೆ. ಯಾಕಂದರೆ ಕೆಲವು ಆಸ್ಪಿರೆಂಟ್ಸ್ಗಳಿಗೆ ಈ ಅಪ್ರೆಂಟಿಸ್ಶಿಪ್ ಅಂದರೆ ಏನು ಅನ್ನೋದೇ ಗೊತ್ತಿರಲ್ಲ. ಸೊ ಇದು ಜಸ್ಟ್ ಲೈಕ್ ಎ ಟ್ರೈನಿಂಗ್ ಅಥವಾ ಒಬ್ಬ ಟ್ರೈನಿ ಟೈಪ್ ನೀವು SBIಯಲ್ಲಿ ಒಬ್ಬ ಎಂಪ್ಲಾಯ್ ಆಗಿ ವರ್ಕ್ ಮಾಡ್ತೀರಾ, ಬಟ್ ಪರ್ಮನೆಂಟ್ ಜಾಬ್ ಅಲ್ಲ. ಸೊ ಟೆಂಪ್ರರಿ ಬೇಸ್ ಅಂತ ಹೇಳ್ತೀವಿ ಅಥವಾ ಟೆಂಪ್ರರಿ ಬೇಸ್ ಟೈಪ್ ಇರುತ್ತೆ ನಿಮ್ಮ ಜಾಬು. ಹಾಗಾಗಿ ನಾವು ಅದನ್ನೇನು ಹೇಳ್ತೀವಿ, ಟ್ರೈನಿ ಅಂತ ಹೇಳ್ತೀವಿ ಅಥವಾ ಅಪ್ರೆಂಟೈಸ್ ಅಂತ ಹೇಳ್ತೀವಿ ಅಥವಾ ಅಪ್ರೆಂಟಿಸ್ಶಿಪ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಯಾವುದೇ ಕಾರಣಕ್ಕೂ ನಿಮಗೆ ಪರ್ಮನೆಂಟ್ ಜಾಬ್ ಇರೋದಿಲ್ಲ. ಸೊ ಟ್ರೈನಿ ಆಗಿ ನೀವು ವರ್ಕ್ ಮಾಡ್ತಾ ಹೋಗ್ತೀರಾ. ಸೊ ನಿಮಗೆ ಸ್ಯಾಲ್ರಿ ಕೂಡ ಪೇ ಮಾಡ್ತಾ ಹೋಗ್ತಾರೆ. ಬಟ್ ನಿಮಗೆ ಒಂದು ಆಪರ್ಚುನಿಟೀಸ್ ಏನಂದರೆ, ನೀವೇನಾದರೂ ಇನ್ ಕೇಸ್ SBI ಅಪ್ರೆಂಟಿಸ್ಶಿಪ್ಪಲ್ಲಿ ನೀವು ಸೆಲೆಕ್ಟ್ ಆಗಿ ಆ ಬ್ಯಾಂಕಲ್ಲಿ ವರ್ಕ್ ಮಾಡಿದರೆ ಅದರ ಬೇಸ್ ಮೇಲೆ ನಿಮಗೆ ನೆಕ್ಸ್ಟ್ ಏನು SBI ಕ್ಲರ್ಕ್ ರಿಕ್ರೂಟ್ಮೆಂಟ್ ಕಾಲ್ ಫಾರ್ ಮಾಡ್ತಾರೆ ಅದರಲ್ಲಿ ಫಸ್ಟ್ ಪ್ರಿಫರೆನ್ಸನ್ನು ನಿಮಗೆ ಕೊಡ್ತಾ ಹೋಗ್ತಾರೆ. ಅಂದರೆ ಯಾರು ಈ ಅಪ್ರೆಂಟಿಸ್ಶಿಪ್ಪಲ್ಲಿ ಅಥವಾ ಅಪ್ರೆಂಟೈಸ್ ಆಗಿ ವರ್ಕ್ ಮಾಡಿರ್ತಾರೋ ಅವರಿಗೆ ಫಸ್ಟ್ ಪ್ರಿಫರೆನ್ಸ್ ಅಥವಾ ಅವರಿಗೆ ವೆಯ್ಟೇಜ್ ಕೊಡ್ತಾ ಹೋಗ್ತಾರೆ ಸೆಲೆಕ್ಷನ್ ಪ್ರೋಸೆಸ್ಸಲ್ಲಿ. ಹಾಗಾಗಿ ನೀವು ಈ SBI ಅಪ್ರೆಂಟಿಸ್ಶಿಪ್ಪನ್ನು ಅಪ್ಲೈ ಮಾಡಿ ಅದರ ಮುಖಾಂತರ ಕೂಡ ನೀವು SBI ಕ್ಲರ್ಕ್ ಆಗಿ ಸೆಲೆಕ್ಟ್ ಆಗಲಿಕ್ಕೆ ಆಪ್ಷನ್ಸ್ ಇದೆ ಅಥವಾ ಚಾನ್ಸಸ್ ಇರುವಂಥದ್ದು. ಹಾಗಾಗಿ ಸಿಂಗಲ್ ಎಕ್ಸಾಮ್ ಇರುತ್ತೆ ನಿಮಗಿಲ್ಲಿ. ಸೊ ಸಿಂಗಲ್ ಎಕ್ಸಾಮನ್ನು ನೀವು ಈಸಿಯಾಗಿ ಕ್ರ್ಯಾಕ್ ಮಾಡ್ಬೋದು. ಸೊ ಬೇಸ್ಡ್ ಆನ್ ದಟ್ ನೀವೇನು ಟ್ರೈನಿಯಾಗಿ ವರ್ಕ್ ಮಾಡ್ತೀರಾ, ಸೊ ನಿಮಗೆ ಅಲ್ಲಿ ಪೇಮೆಂಟ್ ಕೂಡ ಕೊಡ್ತಾ ಹೋಗ್ತಾರೆ ಅಥವಾ ಸ್ಯಾಲ್ರಿ ಕೂಡ ಇರುತ್ತೆ. ಸೊ ಹಾಗಾಗಿ ಪೇ ಸ್ಕೇಲ್ ಕೂಡ ನಿಮಗೆ ಕೊಡ್ತಾ ಹೋಗ್ತಾರೆ. ಸೊ ಬೇಸ್ಡ್ ಆನ್ ದಟ್ ನೀವೇನು ಮಾಡ್ಬೋದು, ಕ್ಲರ್ಕ್ ರಿಕ್ರೂಟ್ಮೆಂಟ್ ಆದಾಗ ಸೊ ಅಲ್ಲಿ ನಿಮಗೆ ಸೆಲೆಕ್ಷನ್ ಆಗಲಿಕ್ಕೆ ಚಾನ್ಸಸ್ ಇರುತ್ತೆ. ಸೊ ಹಾಗಾದರೆ ಯಾವ ರೀತಿ ಅಪ್ರೆಂಟಿಸ್ಶಿಪ್ ಎಕ್ಸಾಮ್ ಇರುತ್ತೆ ಅಥವಾ ಯಾವ ರೀತಿ ನಿಮಗೆ ಏಜ್ ಲಿಮಿಟ್, ಎಜುಕೇಷನಲ್ ಕ್ವಾಲಿಫಿಕೇಷನ್ ಆಗಿರ್ಬೋದು, ಇದರ ಬಗ್ಗೆ ನಾನು ಇವತ್ತು ಡೀಟೇಲ್ಸನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ನೋಟಿಫಿಕೇಷನ್ ರಿಲೀಸ್ ಆಗಿರೋದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಬಟ್ ಕೆಲವು ಆಸ್ಪಿರೆಂಟ್ಸ್ಗಳಿಗೆ ಈ ಅಪ್ರೆಂಟಿಸ್ಶಿಪ್ ಅಂದರೆ ಏನು ಅನ್ನೋದು ಕನ್ಫ್ಯೂಷನ್ಸ್ ಇದೆ. ಸೊ ಹಾಗಾಗಿ ನಾನು ಅದನ್ನು ಇವತ್ತು ಡೀಟೇಲಾಗಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಈ ಕ್ಲಾಸಲ್ಲಿ. ಸೊ ಫಸ್ಟು ನಾವು ಟೆಂಟೇಟಿವ್ ಡೇಟ್ಸ್ ನೋಡ್ತಾ ಹೋಗ್ತೀವಿ. ಅದೇ ರೀತಿ ನೆಕ್ಸ್ಟು ನಂಬರ್ ಆಫ್ ವೇಕೆನ್ಸೀಸ್ ನೋಡ್ತಾ ಹೋಗ್ತೀವಿ ಅಥವಾ ಎಲಿಜಿಬಿಲಿಟಿ ಕ್ರೈಟೀರಿಯಾ, ಸೆಲೆಕ್ಷನ್ ಪ್ರೊಸೀಜರ್ ಆಗಿರ್ಬೋದು ಅಥವಾ ಯಾವೆಲ್ಲ ಸಿಲೆಬಸ್ಸನ್ನು ನೀವು ಸ್ಟಡಿ ಮಾಡಬೇಕಾಗತ್ತೆ ಎಕ್ಸಾಮಿಗೆ, ಅದೇ ರೀತಿ ಎಕ್ಸಾಮ್ ಸೆಂಟರ್ಸ್. ಸೊ ಇದರ ಬಗ್ಗೆ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ಅದೇ ರೀತಿ ಫಸ್ಟ್ ನಾವು ಟೆಂಟೇಟಿವ್ ಡೇಟ್ಸ್ ನೋಡೋದಾದರೆ, ಡೇಟ್ಸಿಗೂ ಮೊದಲು ಸೊ ಅವ್ರು ಏನು ರಿಕ್ರೂಟ್ಮೆಂಟ್ ಅಡ್ವರ್ಟೈಸ್ಮೆಂಟ್ ಇದೆ, ಸೊ ಅದರಲ್ಲಿ ನಂಬರ್ ಆಫ್ ಪೋಸ್ಟ್ ಇರುವಂಥದ್ದು ಸೊ ಅಪ್ರೆಂಟಿಸಸ್ ಅಂತ ಹೇಳ್ತೀವಿ. ಟೋಟಲ್ ವೇಕೆನ್ಸೀಸು 6100 ಇರುವಂಥದ್ದು. ಸೊ ಅದನ್ನೇ ನಾವು ಇಲ್ಲಿ ಯಾವುದೇ ಕಾರಣಕ್ಕೂ ಕ್ಲರ್ಕ್ ಅಥವಾ PO ಅಂತ ಹೇಳೋದಿಲ್ಲ, ಜಸ್ಟ್ ಅಪ್ರೆಂಟಿಸಸ್ ಅಂತ ಹೇಳ್ತೀವಿ. ಅಂದರೆ ಇದು ಟೆಂಪ್ರರಿ ಬೇಸ್ ಆಗಿರುತ್ತೆ. ಸೊ ನಿಮ್ಮ ಏನು 2021 ರಿಕ್ರೂಟ್ಮೆಂಟ್ ಇದೆ ಅದರಲ್ಲಿ 6100 ಪೋಸ್ಟನ್ನು ಕಾಲ್ ಫಾರ್ ಮಾಡಿರುವಂಥದ್ದು. ಸೊ ಆ 6100 ಪೋಸ್ಟಿಗೆ ಸೊ ಅವರು ಎಲಿಜಿಬಿಲಿಟಿ ಹೇಳಿರ್ತಾರೆ ಅಥವಾ ಏಜ್ ಆಗಿರ್ಬೋದು, ಎಜುಕೇಷನಲ್ ಕ್ವಾಲಿಫಿಕೇಷನು ಡಿಫ್ರೆಂಟ್ ಆಗಿರುತ್ತೆ. ಸೊ ಆನ್ಲೈನ್ ರಿಜಿಸ್ಟ್ರೇಷನ್ ನಿಮಗೆ ಸ್ಟಾರ್ಟ್ ಆಗುವಂಥದ್ದು 6/7/2021 ಸ್ಟಾರ್ಟ್ ಆಗಿದೆ. ಸೊ 26/7/2021 ನಿಮಗೆ ಲಾಸ್ಟ್ ಡೇಟ್ ಆಗಿರುತ್ತೆ. ಸೊ ಬಿಫೋರ್ ದ್ಯಾಟ್ ನೀವು ಅಪ್ಲೈ ಮಾಡ್ಬೋದು. ಆನ್ಲೈನ್ ಎಕ್ಸಾಮಿನೇಷನ್ ನಿಮಗೆ ಇನ್ ದಿ ಮಂತ್ ಆಫ್ ಆಗಸ್ಟ್ ಅಂತ ಹೇಳಿದ್ದಾರೆ. ಸೊ ಆಗಸ್ಟ್ 2021 ನಿಮಗೆ ಎಕ್ಸಾಮ್ ಇರುತ್ತೆ. ಸೊ ಇದು ಕೂಡ ಆನ್ಲೈನ್ ಎಕ್ಸಾಮೇ ಆಗಿರುತ್ತೆ, ಯಾವುದೇ ರೀತಿ ಆಫ್ಲೈನ್ ಎಕ್ಸಾಮ್ ಆಗಿರೋದಿಲ್ಲ, ಆನ್ಲೈನ್ ಎಕ್ಸಾಮ್ ಆಗಿರುತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ ನೋಡ್ತಾ ಹೋಗೋದಾದರೆ, ಇಲ್ಲಿ ನಿಮಗೆ ಡೀಟೇಲ್ ಆಗಿ ನಂಬರ್ ಆಫ್ ವೇಕೆನ್ಸೀಸನ್ನು ಡಿಸ್ಪ್ಲೇ ಮಾಡಿದ್ದೀನಿ. ಸೊ ಅದೇ ರೀತಿ ಏನು ನಿಮಗೆ SC ಆಗಿರ್ಬೋದು, ST ಆಗಿರ್ಬೋದು, OBC, EWS ಅಥವಾ ಅನ್ರಿಸರ್ವ್ಡ್ ಅಂದರೆ ಜನರಲ್ ಮೆರಿಟ್ ಅಂತ ಹೇಳ್ತೀವಿ. ಸೊ ಇದು ನಿಮಗೆ ಸ್ಟೇಟ್ ಮತ್ತು ಲ್ಯಾಂಗ್ವೇಜ್ ಎರಡನ್ನೂ ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ಕರ್ನಾಟಕದಲ್ಲಿ ಕನ್ನಡ ಲ್ಯಾಂಗ್ವೇಜ್ ಇರುತ್ತೆ. ಸೊ ನೀವು ಈ ಏನು ಕರ್ನಾಟಕ ಕನ್ನಡ ಇದೆ, ಸೊ ಕರ್ನಾಟಕದ ಆಸ್ಪಿರೆಂಟ್ಸ್ಗಳು ಇಲ್ಲಿ ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಅದರ್ ಸ್ಟೇಟ್ಸ್ ಅವ್ರು ಯಾರು ಇದ್ದರೆ ನಿಮ್ಮ ರೆಸ್ಪೆಕ್ಟಿವ್ ಸ್ಟೇಟ್ಸ್ ಏನಿದೆ ಅಲ್ಲಿ ನೀವು ಚೆಕ್ ಮಾಡ್ಕೊಳ್ಬೋದು. ಕರ್ನಾಟಕ ಕನ್ನಡ ಲ್ಯಾಂಗ್ವೇಜ್ ಗೊತ್ತಿರಬೇಕಾಗತ್ತೆ, ಯಾಕಂದರೆ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ ಕೂಡ ಮಾಡ್ತಾರೆ. ಸೊ 32 SC ಪೋಸ್ಟ್ ಇರುತ್ತೆ, 14 ST ಇರುತ್ತೆ, 54 OBC ಇರುತ್ತೆ, 20 EWS ಇರುತ್ತೆ, 80 ಅನ್ರಿಸರ್ವ್ಡ್. ಟೋಟಲ್ ಆಗಿ 200 ಪೋಸ್ಟ್ ಇದೆ ನಿಮಗೆ. ಸೊ ಟೋಟಲ್ ಆಲ್ ಓವರ್ ಇಂಡಿಯಾ 6100. ಅದರಲ್ಲಿ ನಿಮಗೆ ಕರ್ನಾಟಕಕ್ಕೆ 200 ಪೋಸ್ಟ್ ಇದೆ. ಸೊ 6100 ಇದು ನಿಮಗೆ ಆಲ್ ಓವರ್ ಇಂಡಿಯಾ. ಅದೇ ರೀತಿ ಜಸ್ಟ್ ಫಾರ್ ಕರ್ನಾಟಕ ಬಂದರೆ 200 ಪೋಸ್ಟ್ ಇದೆ. ಸೊ ಆ 200 ಪೋಸ್ಟಲ್ಲಿ ನೀವು ಕೂಡ ಸೆಲೆಕ್ಟ್ ಆಗುವಂತಹ ಚಾನ್ಸಸ್ ಇರುತ್ತೆ. ಹಾಗಾಗಿ ಎಕ್ಸಾಮ್ ನಿಮಗೆ ತುಂಬಾ ಈಸಿ ಇರುತ್ತೆ. ಸೊ ನಾರ್ಮಲ್ ನಿಮ್ಮ SBI ಕ್ಲರ್ಕಿಗೆ ಕಂಪೇರ್ ಮಾಡಿದರೆ, ಸೊ ಯಾಕಂದರೆ ಅಲ್ಲಿ 2 ಎಕ್ಸಾಮ್ ಬರೀಬೇಕಾಗುತ್ತೆ, ಪ್ರಿಲಿಮ್ಸ್ ಮತ್ತು ಮೇನ್ಸ್. ಸೊ ಇಲ್ಲಿ 2 ಎಕ್ಸಾಮ್ ಬರೆಯೋ ಅವಶ್ಯಕತೆ ಇಲ್ಲ, ಸಿಂಗಲ್ ಎಕ್ಸಾಮೇ ಇರುತ್ತೆ. ಸೊ ಹಾಗಾಗಿ ಒಂದು ಎಕ್ಸಾಮನ್ನು ಬರೆದು ಕೂಡ ನೀವು ಅಪ್ರೆಂಟಿಸ್ಶಿಪ್ಪಲ್ಲಿ ಅಥವಾ ಆ್ಯಸ್ ಎ ಅಪ್ರೆಂಟಿಸ್ ಆಗಿ ವರ್ಕ್ ಮಾಡುವಂತಹ ಆಪ್ಷನ್ಸನ್ನು ಪಡ್ಕೊಳ್ಬೋದು.
ನೆಕ್ಸ್ಟ್ ಪಾಂಡಿಚೇರಿ ಇದೆ, ಅದೇ ರೀತಿ ರೆಸ್ಪೆಕ್ಟಿವ್ ಸ್ಟೇಟ್ಸ್ ಇದೆ. ಸೊ ಆ ರೆಸ್ಪೆಕ್ಟಿವ್ ಸ್ಟೇಟ್ಸಲ್ಲಿ ನೀವು ಚೆಕ್ ಮಾಡ್ಕೊಳ್ಬೋದು ಯಾವೆಲ್ಲ ಸ್ಟೇಟ್ಸಲ್ಲಿ ಯಾವ ರೀತಿ ಪೋಸ್ಟನ್ನು ಇಂಡಿಕೇಟ್ ಮಾಡಿದ್ದಾರೆ ಅಂತ. ಟೋಟಲ್ ಓವರ್ ಆಲ್ ಆಗಿ ನಿಮಗಿರುವಂಥದ್ದು 6100 ಪೋಸ್ಟ್ ಆಗಿರುತ್ತೆ. ನೆಕ್ಸ್ಟ್ ಅದೇ ರೀತಿ ನೋಡ್ತಾ ಹೋಗೋದಾದರೆ ಏಜ್ ಲಿಮಿಟ್. ಹಾಗಾದರೆ ನೀವು ಆ್ಯಸ್ ಎ ಟ್ರೈನಿ ಆಗಿ ಸೆಲೆಕ್ಟ್ ಆಗಲಿಕ್ಕೆ ಅಥವಾ ಅಪ್ರೆಂಟಿಸ್ ಆಗಿ ಸೆಲೆಕ್ಟ್ ಆಗಲಿಕ್ಕೆ ಏಜ್ ಲಿಮಿಟ್ ನೋಡಿದ್ರೆ ಮಿನಿಮಮ್ ನಿಮಗೆ 20 ಇಯರ್ಸ್ ಆಗಿರಬೇಕು, ಮ್ಯಾಕ್ಸಿಮಮ್ 28 ಇಯರ್ಸ್ ಆ್ಯಸ್ ಆನ್ 31st October 2020 ಅಂತ ಹೇಳ್ತಾರೆ. ಅಥವಾ ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್ ಬೀನ್ ಬಾರ್ನ್ ನಾಟ್ ಅರ್ಲಿಯರ್ ದೆನ್ 1/11/1992 ಅಥವಾ ನಾಟ್ ಅರ್ಲಿಯರ್ ಲೇಟರ್ ದೆನ್ 31/10/2010. ಸೊ ಬೋತ್ ಡೇಸ್ ಆರ್ ಇನ್ಕ್ಲೂಸಿವ್ ಅಂತ ಹೇಳ್ತಾರೆ. ಸೊ 31/10/2000ಗಿಂತ ಅಥವಾ 2000 ಆದಮೇಲೆ ನೀವು ಬಾರ್ನ್ ಆಗಿರಬಾರ್ದು. ನೆಕ್ಸ್ಟು ಸೊ ಅದೇ ಮಿನಿಮಮ್ 20 ಇಯರ್ಸು ಮ್ಯಾಕ್ಸಿಮಮ್ 28 ಇಯರ್ಸ್ ಆಗಿರುತ್ತೆ. ಸೊ 31st October ಅಥವಾ ಆ್ಯಸ್ ಆನ್ 31st October 2020. ಯಾಕಂದರೆ ನಿಮಗೆ ಗೊತ್ತಿರಬೇಕಾಗುತ್ತೆ ಇಲ್ಲಿ ಅಪ್ರೆಂಟಿಸ್ಶಿಪ್ ನೋಟಿಫಿಕೇಷನು 2020ಯಲ್ಲೂ ಕೂಡ ಕಾಲ್ ಫಾರ್ ಮಾಡಿದರು. ಬಟ್ ಆ 2020ಯಲ್ಲಿ ಕಾಲ್ ಫಾರ್ ಮಾಡಿರುವಂತಹ ನೋಟಿಫಿಕೇಷನನ್ನು ಕ್ಯಾನ್ಸಲ್ ಮಾಡಿದರು. ಕ್ಯಾನ್ಸಲ್ ಮಾಡಿ ಮತ್ತೆ ಫ್ರೆಶ್ ನೋಟಿಫಿಕೇಷನನ್ನು ರಿಲೀಸ್ ಮಾಡಿರುವಂಥದ್ದು. ಸೊ ಹಾಗಾಗಿ ಗೊತ್ತಿರಬೇಕಾಗತ್ತೆ ಆ ನೋಟಿಫಿಕೇಷನ್ ಕನ್ಸರ್ನ್ ಡೇಟ್ ನೋಡ್ಕೊಳ್ಳಿ, ಬೇಸ್ಡ್ ಆನ್ ದಟ್ ನೀವು ಅಪ್ಲೈ ಮಾಡ್ತಾ ಹೋಗ್ಬೋದು. ರಿಲ್ಯಾಕ್ಸೇಷನ್ ಇನ್ ಅಪ್ಪರ್ ಏಜ್ ಲಿಮಿಟ್ is applicable as per the Government of India guidelines ಅಂತ ಹೇಳ್ತೀವಿ. ಅಂದರೆ SC ST OBC PWD ಏನಿದೆ ಆ ರಿಲ್ಯಾಕ್ಸೇಷನ್ ಸಿಗ್ತಾ ಹೋಗುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ SC ST ಆದರೆ ನಿಮಗೆ 5 ಇಯರ್ಸ್ ರಿಲ್ಯಾಕ್ಸೇಷನ್ ಸಿಗುತ್ತೆ. ಅದೇ ರೀತಿ OBC ಆದರೆ ನಿಮಗೆ 3 ಇಯರ್ಸ್ ರಿಲ್ಯಾಕ್ಸೇಷನ್ ಸಿಗುತ್ತೆ ಅಪ್ಪರ್ ಏಜ್ ಲಿಮಿಟಲ್ಲಿ. ಸೊ ಅದು ನಿಮಗೆ ಎಲ್ಲ ಎಕ್ಸಾಮಲ್ಲೂ ಅಥವಾ ಎಲ್ಲ ನೋಟಿಫಿಕೇಷನಲ್ಲೂ ಏನು ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಇದೆಯೋ ಅದು ಇಲ್ಲೂ ಕೂಡ ನಿಮಗೆ ಅಪ್ಲಿಕೇಬಲ್ ಆಗುವಂಥದ್ದು. ಹಾಗಾಗಿ ಆ ಏಜ್ ರಿಲ್ಯಾಕ್ಸೇಷನಲ್ಲಿ ಏನು ವೇರಿಯೇಷನ್ಸ್ ಇರೋದಿಲ್ಲ. ನೆಕ್ಸ್ಟು ನಿಮಗೆ ಸ್ಟೇ ಫಂಡ್ ಅಂತ ಹೇಳ್ತೀವಿ. ಅಂದರೆ ಟ್ರೈನಿಂಗ್ ಪ್ರೊವೈಡ್ ಮಾಡಬೇಕಾದ್ರೆ ದಿ ಅಪ್ರೆಂಟಿಸೈಸ್ ಆರ್ ಎಲಿಜಿಬಲ್ ಫಾರ್ ಸ್ಟೇ ಫಂಡ್ ಫಾರ್ ₹15,000 ಪರ್ ಮಂತ್ ಫಾರ್ ದಿ ಎಂಗೇಜ್ಮೆಂಟ್ ಪೀರಿಯಡ್ ಆಫ್ 1 ಇಯರ್. ಸೊ 1 ಇಯರಲ್ಲಿ ನೀವೇನು ಪರ್ ಮಂತ್ ನಿಮಗೆ ₹15,000 ಆಸ್ ಎ ಸ್ಟೇ ಫಂಡ್ ಅಂತ ಪ್ರೊವೈಡ್ ಮಾಡ್ತಾರೆ. ದಿ ಅಪ್ರೆಂಟಿಸೈಸ್ ಈಸ್ ನಾಟ್ ಎಲಿಜಿಬಲ್ ಫಾರ್ ಎನಿ ಅದರ್ ಅಲೋಯನ್ಸಸ್ ಆ್ಯಂಡ್ ಬೆನಿಫಿಟ್ಸ್. ಸೊ ನೀವು ಫಾರ್ ಎಕ್ಸಾಂಪಲ್ ಒಬ್ಬ SBI ಕ್ಲರ್ಕ್ ಎಂಪ್ಲಾಯಿ ಅಥವಾ PO ಎಂಪ್ಲಾಯಿ ಆದರೆ ಅಥವಾ ಪ್ರೊಬೇಷನರಿ ಆಫೀಸರ್ ಆದರೆ ನಿಮಗೆ ಅಲೋಯನ್ಸಸ್ ಮತ್ತು ಬೆನಿಫಿಟ್ಸ್ ಸಿಗುತ್ತೆ. ಬಟ್ ನೀವು ಆ್ಯಸ್ ಎ ಅಪ್ರೆಂಟೈಸ್ ಆಗಿ ಸೆಲೆಕ್ಟ್ ಆದಾಗ ನಿಮಗೆ ಯಾವುದೇ ರೀತಿಯ ಅಲೋಯನ್ಸಸ್ ಮತ್ತು ಬೆನಿಫಿಟ್ಸ್ಗಳು ಸಿಗೋದಿಲ್ಲ. ಯಾಕಂದರೆ ಟೆಂಪ್ರರಿ ಎಂಪ್ಲಾಯ್ ಆಗಿರ್ತೀರಾ, ನಿಮಗೆ ಪರ್ ಮಂತ್ಗೆ 15,000 ಸ್ಟೇ ಫಂಡ್ ಮಾತ್ರ ಪ್ರೊವೈಡ್ ಮಾಡ್ತಾರೆ ಅವರು ಅಥವಾ ಪೇ ಮಾಡ್ತಾ ಹೋಗ್ತಾರೆ. ಬೇರೆ ಯಾವುದೇ ರೀತಿಯ ಅಲೋಯನ್ಸಸ್ ಮತ್ತು ಬೆನಿಫಿಟ್ಸ್ಗಳು ನಿಮಗೆ ಸಿಗೋದಿಲ್ಲ. ಹಾಗಾಗಿ ಅದು ಕೂಡ ನಿಮಗೆ ಗೊತ್ತಿರಬೇಕಾಗತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ ನೋಡ್ತಾ ಹೋಗೋದಾದರೆ ಎಜುಕೇಷನಲ್ ಕ್ವಾಲಿಫಿಕೇಷನ್. ಸೊ ಎಜುಕೇಷನಲ್ ಕ್ವಾಲಿಫಿಕೇಷನ್ಸ್ ನಿಮಗೆ ಮಿನಿಮಮ್ ಗ್ರ್ಯಾಜುಯೇಷನ್ಸ್ ಆಗಿರಬೇಕು. ಬ್ಯಾಚುಲರ್ ಡಿಗ್ರಿ ಇನ್ ಎನಿ ಡಿಸಿಪ್ಲಿನ್ ಫ್ರಮ್ ಎ ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಟ್ ಆರ್ ಯೂನಿವರ್ಸಿಟಿ ದಿ ಕ್ವಾಲಿಫಿಕೇಷನ್ ಕಂಪ್ಲೀಟೆಡ್ ಆಸ್ ಆನ್ 31/10/2020 ಅಂತ ಹೇಳ್ತಾರೆ. ಯಾಕಂದರೆ 2020ಯಲ್ಲಿ ನೋಟಿಫಿಕೇಷನ್ ಮಾಡಿದ್ರು SBI ಅಪ್ರೆಂಟಿಸ್ಶಿಪ್ಪಿಂದು. ಸೊ ಅದು ಡ್ಯೂ ಟು ಕ್ಯಾನ್ಸಲ್ ಆಗಿತ್ತು. ನೆಕ್ಸ್ಟ್ ಅದನ್ನು ಫ್ರೆಶ್ ನೋಟಿಫಿಕೇಷನ್ ಆಗಿ ರಿಲೀಸ್ ಮಾಡಿರುವಂಥದ್ದು. ಸೊ ಗ್ರ್ಯಾಜುಯೇಷನ್ ಆಗಿರಲೇಬೇಕು ಅಥವಾ ಬ್ಯಾಚುಲರ್ ಡಿಗ್ರಿ ಇನ್ ಎನಿ ಡಿಸಿಪ್ಲಿನ್, ಯಾವುದೇ ಡಿಸಿಪ್ಲಿನ್ ಡಿಗ್ರಿ ಆಗಿದ್ದರೂ ಕೂಡ ನೀವು ಅಪ್ಲೈ ಮಾಡ್ಬೋದು. ಸೊ ಅದು ಕೂಡ ನಿಮಗೆ ಗೊತ್ತಿರಬೇಕಾಗತ್ತೆ. ಅದೇ ರೀತಿ ನೆಕ್ಸ್ಟ್ ನೋಡ್ತಾ ಡ್ಯೂರೇಷನ್ ಆಫ್ ಟ್ರೈನಿಂಗ್ ಅಂತ ಹೇಳ್ತೀವಿ. ಯಾಕಂದರೆ ಆ್ಯಸ್ ಎ ಟ್ರೈನಿ ಆಗಿ ನೀವು ಸೆಲೆಕ್ಟ್ ಆಗಿರ್ತೀರಾ. The selected apprenticeship should be willing to qualify in the examination of IIBF ಅಥವಾ JAIIB and CAIIB during 3 years apprenticeship engagement in the State Bank of India. ಸೊ ಏನು ಆ 3 ಇಯರ್ಸ್ ನಿಮ್ಮ ಡ್ಯೂರೇಷನ್ ಆಫ್ ಟ್ರೈನಿಂಗ್ ಇರುತ್ತೆ, ಆ 3 ಇಯರ್ಸಲ್ಲಿ ನೀವು ಇದು ಯಾವುದಾದ್ರೂ ಒಂದು ಎಕ್ಸಾಮನ್ನು ಪಾಸ್ ಮಾಡಬೇಕಾಗತ್ತೆ. ಸೊ ಎಕ್ಸಾಮಿನೇಷನ್ ಅದು IIBF ಆಗಿ ಎಕ್ಸಾಮ್ ಆಗಿರ್ಬೋದು, JAIIB ಎಕ್ಸಾಮ್ ಆಗಿರ್ಬೋದು, CAIIB ಎಕ್ಸಾಮ್ ಆಗಿರ್ಬೋದು. ಸೊ ಈ ಎಕ್ಸಾಮನ್ನು ನೀವು ಪಾಸ್ ಮಾಡಲೇಬೇಕಾಗತ್ತೆ. ಸೊ ಅದನ್ನೇ ಅವರು 3 ಇಯರ್ಸ್ ಟೈಮ್ ಕೊಡ್ತಾರೆ. ಸೊ ಡ್ಯೂರಿಂಗ್ ಟ್ರೈನಿಂಗ್ ಅಂತ ಹೇಳ್ತೀವಿ. ಸೊ ವಿಲ್ಲಿಂಗ್ ಟು ಕ್ವಾಲಿಫೈ ಇನ್ ದಿ ಎಕ್ಸಾಮಿನೇಷನ್, ಈ ಎಕ್ಸಾಮಿನೇಷನಲ್ಲಿ ನೀವು ಜಸ್ಟ್ ಕ್ಲಿಯರ್ ಮಾಡಿ ಕ್ವಾಲಿಫೈ ಆಗಬೇಕಾಗುತ್ತೆ ಡ್ಯೂರಿಂಗ್ ದಿ 3 ಇಯರ್ಸ್ ಅಪ್ರೆಂಟಿಸ್ಶಿಪ್ ಎಂಗೇಜ್ಮೆಂಟ್. ನಿಮಗೆ 3 ಇಯರ್ಸ್ ಟೈಮ್ ಇರುತ್ತೆ. ಸೊ ಆ 3 ಇಯರ್ಸಲ್ಲಿ ನೀವು ಕ್ವಾಲಿಫೈ ಮಾಡ್ಕೊಳ್ಬೋದು. ಸೊ ಅದೇ ರೀತಿ ನೆಕ್ಸ್ಟ್ ನೋಡ್ತಾ ಹೋಗೋದಾದರೆ ಸೊ ವೆಯ್ಟೇಜ್ ರಿಲ್ಯಾಕ್ಸೇಷನ್ ಇನ್ ರಿಕ್ರೂಟ್ಮೆಂಟ್ ಆಫ್ ಜೂನಿಯರ್ ಅಸೋಸಿಯೇಟ್ಸ್ ಅಂತ ಹೇಳ್ತೀವಿ. ಸೊ ಇದು ನಿಮಗೆ ತುಂಬ ಇಂಪಾರ್ಟೆಂಟ್. ಜೂನಿಯರ್ ಅಸೋಸಿಯೇಟ್ಸ್ ಅಂದರೆ ಸೊ ಜೂನಿಯರ್ ಏನು ಕ್ಲರ್ಕ್ ಅಂತ ಹೇಳ್ತೀವಿ ಅಥವಾ ನಿಮ್ಮ ಏನು ಜೂನಿಯರ್ ಅಸೋಸಿಯೇಟ್ ರಿಕ್ರೂಟ್ಮೆಂಟ್ ಇರುತ್ತೆ, ಸೊ ಅಲ್ಲಿ ನಿಮಗೆ ವೆಯ್ಟೇಜ್ ಕೊಡ್ತಾ ಹೋಗ್ತಾರೆ. ಸೊ ವೆಯ್ಟೇಜ್ ಆರ್ ರಿಲ್ಯಾಕ್ಸೇಷನ್ ಇನ್ ರಿಕ್ರೂಟ್ಮೆಂಟ್ ಆಫ್ ಜೂನಿಯರ್ ಅಸೋಸಿಯೇಟ್ ವಿಲ್ ಬಿ ಗಿವನ್ ಟು ಅಪ್ರೆಂಟಿಸಸ್ ಹೂ ಹ್ಯಾವ್ ಸಕ್ಸಸ್ಫುಲಿ ಕಂಪ್ಲೀಟೆಡ್ ದಿ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಇನ್ ಅವರ್ ಬ್ಯಾಂಕ್. ಸೊ ಆ SBI ಬ್ಯಾಂಕಲ್ಲಿ ನೀವು ಅಪ್ರೆಂಟಿಸ್ಶಿಪ್ ಟ್ರೈನಿಂಗನ್ನು ಫುಲ್ಲಿ ಕಂಪ್ಲೀಟ್
ಮಾಡಿದ್ದೀರಾ ಸಕ್ಸಸ್ಫುಲ್ ಆಗಿ ಅಂದರೆ 100% ನಿಮಗೆ ಜೂನಿಯರ್ ಅಸೋಸಿಯೇಟ್ ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ಸ್ ಏನು ಬರುತ್ತೆ ಅದರಲ್ಲಿ ವೇಟೇಜ್ ಅಥವಾ ರಿಲ್ಯಾಕ್ಸೇಷನ್ ಸಿಗ್ತಾ ಹೋಗುತ್ತೆ ಅಥವಾ ಫಸ್ಟ್ ಪ್ರಿಫರೆನ್ಸ್ ನಿಮಗೆ ಕೊಡ್ತಾ ಹೋಗ್ತಾರೆ. ಇದು ಕೂಡ ಗೊತ್ತಿರಬೇಕಾಗುತ್ತೆ, ಯಾಕಂದರೆ ಸಾಕಷ್ಟು ಆಸ್ಪಿರೆಂಟ್ಸ್ಗಳಿಗೆ ಗೊತ್ತಿರಲ್ಲ. ಹಾಗಾಗಿ ನಿಮಗೆ ಅಪ್ರೆಂಟಿಶಿಪ್ ಅಥವಾ ಅಪ್ರೆಂಟೈಸ್ ಅಂದರೆ ಏನು ಅನ್ನೋದೇ ಕನ್ಫ್ಯೂಷನ್ ಇರುತ್ತೆ. ಅದು ಕೂಡ ಗೊತ್ತಿರಲಿ. ನೀವು ಪರ್ಮನೆಂಟ್ ಎಂಪ್ಲಾಯಿ ಅಲ್ಲ, ಜಸ್ಟ್ ಆ್ಯಸ್ ಎ ಟ್ರೈನಿ ಆಗಿ ವರ್ಕ್ ಮಾಡ್ತೀರಾ. ನೆಕ್ಸ್ಟ್ ಅಪ್ಲಿಕೇಶನ್ ಫೀಸ್ ಬಂದರೆ ಜನರಲ್ ಮೆರಿಟಿಗೆ ನಿಮಗೆ 300 ರೂಪೀಸ್ ಇರುತ್ತೆ. ಸೊ 300 ಫಾರ್ ಜನರಲ್, OBC ಆ್ಯಂಡ್ EWS ಕ್ಯಾಟಗರಿ. ಸೊ ಅದು OBC ಆಗಿರ್ಬೋದು, EWS ಆಗಿರ್ಬೋದು, ಜನರಲ್ ಆಗಿರ್ಬೋದು, ನಿಮಗೆ 300 ರೂಪೀಸ್ ಇರುತ್ತೆ. SC ST ಮತ್ತು PWD ಕ್ಯಾಟಗರಿಯವರಿಗೆ ಯಾವುದೇ ರೀತಿಯ ಫೀಸ್ ಇರೋದಿಲ್ಲ. ಅಥವಾ ನೀವು ಫೀಸ್ ಇಂಟಿಮೇಷನ್ ಚಾರ್ಜಸ್ ಒನ್ಸ್ ಪೇಡ್ ವಿಲ್ ನಾಟ್ ಬಿ ರಿಫಂಡೆಡ್. ಒಂದ್ಸಲ ಪೇ ಮಾಡಿದರೆ ಯಾವುದೇ ಕಾರಣಕ್ಕೂ ರೀಫಂಡ್ ಆಗೋದಿಲ್ಲ. ದಿ ಫೀ ವಿಲ್ ಬಿ ಮೇಡ್ ಥ್ರೂ ಆನ್ಲೈನ್ ಪೇಮೆಂಟ್ ಮಾತ್ರ. ಯಾಕಂದರೆ ನೀವು ಪ್ರೀವಿಯಸ್ ನೋಟಿಫಿಕೇಷನ್ ಕಾಲ್ ಫಾರ್ ಆದಾಗ ಏನಾದರೂ ಅಪ್ಲೈ ಮಾಡಿ ಸೊ ಆ ನೋಟಿಫಿಕೇಷನ್ ಕ್ಯಾನ್ಸಲ್ ಆಗಿದೆ ಅಂದರೆ ನೀವು ಫೀಸ್ ಪೇ ಮಾಡಿದರೆ ಆ ಫೀಸನ್ನು ನಿಮಗೆ ರೀಫಂಡ್ ಮಾಡ್ತಾರೆ. ಸೊ ಅದು ಕೂಡ ಗೊತ್ತಿರಬೇಕಾಗತ್ತೆ. ಯಾಕಂದರೆ 2020 ನೋಟಿಫಿಕೇಷನ್ ಆಗಿತ್ತು ಅಪ್ರೆಂಟಿಶಿಪ್. ಸೊ ಅಲ್ಲಿ ಆಸ್ಪಿರೆಂಟ್ಸ್ ಕೆಲವರು ಅಪ್ಲೈ ಮಾಡಿ ಫೀಸ್ ಪೇ ಮಾಡಿರ್ತಾರೆ. ಸೊ ಅವ್ರಿಗೇನಾಗಿದೆ, ನೋಟಿಫಿಕೇಷನ್ ಕ್ಯಾನ್ಸಲ್ ಆಗಿದೆ, ಬಟ್ ಕ್ಯಾನ್ಸಲ್ ಆದರೂ ಕೂಡ ನಿಮಗೆ ಏನು ನೀವು ಫೀಸ್ ಪೇ ಮಾಡ್ತೀರೋ ಆ ಫೀಸನ್ನು ನಿಮಗೆ ರೀಫಂಡ್ ಮಾಡ್ತಾರೆ. ಸೊ ಈಗ ಇರುವಂತಹ ಫ್ರೆಶ್ ನೋಟಿಫಿಕೇಷನ್ಗೆ ಕೂಡ ನೀವು ಅಪ್ಲೈ ಮಾಡ್ಬೋದಾಗಿರುತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ ನೋಡ್ತಾ ಹೋಗೋದಾದರೆ ಸೆಲೆಕ್ಷನ್ ಪ್ರೋಸೆಸ್ ನಿಮಗೆ 2 ಸ್ಟೆಪ್ಪಲ್ಲಿರುತ್ತೆ. ಒಂದು ಆನ್ಲೈನ್ ಟೆಸ್ಟನ್ನು ಕಂಡಕ್ಟ್ ಮಾಡ್ತಾರೆ. ಸೊ ಆನ್ಲೈನ್ ಟೆಸ್ಟ್, ರಿಟರ್ನ್ ಟೆಸ್ಟ್ ಇರುತ್ತೆ, ಅದು ಆನ್ಲೈನ್ ಟೆಸ್ಟ್ ಅಂತ ಹೇಳ್ತೀವಿ. ಸೊ ಅದೇ ರೀತಿ ಟೆಸ್ಟ್ ಆಫ್ ಲೋಕಲ್ ಲ್ಯಾಂಗ್ವೇಜ್ ಕೂಡ ಇರುತ್ತೆ. ಸೊ ಅದು ಆನ್ಲೈನ್ ರಿಟರ್ನ್ ಟೆಸ್ಟ್ ಅಥವಾ ಟೆಸ್ಟ್ ಆಫ್ ಲೋಕಲ್ ಲ್ಯಾಂಗ್ವೇಜ್, ಇದು 2 ಪ್ರೋಸೆಸ್ ಇರುತ್ತೆ. ಸೊ 2 ಪ್ರೋಸೆಸ್ನ ನೀವು ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ. ಸೊ ಅದೇ ರೀತಿ ಆನ್ಲೈನ್ ಎಕ್ಸಾಮಿನೇಷನ್ ನೋಡೋದಾದರೆ ಅಥವಾ ಆನ್ಲೈನ್ ರಿಟರ್ನ್ ಟೆಸ್ಟ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನಿಮಗೆ ಸೆಕ್ಷನ್ ವೈಸ್ ನೋಡೋದಾದರೆ ಸೊ 4 ಸೆಕ್ಷನ್ಗಳಿರುತ್ತೆ. ಜನರಲ್ ಆರ್ ಫೈನಾನ್ಷಿಯಲ್ ಅವೇರ್ನೆಸ್ ಇರುತ್ತೆ. ಸೊ 25 ಕ್ವಶನ್ಸ್ ಇರುತ್ತೆ. 25 ಮಾರ್ಕ್ಸಿಗೆ 15 ಮಿನಿಟ್ಸ್ ಟೈಮಿಂಗ್ಸ್ ಕೊಡ್ತಾರೆ ನಿಮಗೆ. ಅದೇ ರೀತಿ ಜನರಲ್ ಇಂಗ್ಲೀಷ್ ಸೆಕ್ಷನಲ್ಲಿ 25 ಕ್ವಶನ್ಸ್ ಇರುತ್ತೆ. 25 ಮಾರ್ಕ್ಸಿಗೆ 15 ಮಿನಿಟ್ಸ್ ಟೈಮ್ ಕೊಡ್ತಾರೆ. ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ 25 ಕ್ವಶನ್ಸ್ ಇರುತ್ತೆ. 25 ಮಾರ್ಕ್ಸಿಗೆ 15 ಮಿನಿಟ್ಸ್ ಟೈಮ್ ಇರುತ್ತೆ. ರೀಸನಿಂಗ್ ಆ್ಯಂಡ್ ಕಂಪ್ಯೂಟರ್ ಆಪ್ಟಿಟ್ಯೂಡ್ 25 ಕ್ವಶನ್ಸು 25 ಮಾರ್ಕ್ಸಿಗೆ 15 ಮಿನಿಟ್ಸ್ ಟೈಮ್ ಇರುತ್ತೆ ನಿಮಗೆ. ಸೊ ಈಚ್ ಸೆಕ್ಷನಲ್ಲಿ 15 ಮಿನಿಟ್ಸ್ ಟೈಮ್ ಇರುತ್ತೆ. ಈಚ್ ಸೆಕ್ಷನಲ್ಲಿ 25 ಕ್ವಶನ್ಸು 25 ಮಾರ್ಕ್ಸಿಗೆ ಇರುತ್ತೆ. ಟೋಟಲ್ ಆಗಿ 100 ಕ್ವಶನ್ಸ್ ಇರುತ್ತೆ. 100 ಮಾರ್ಕ್ಸಿಗೆ 1 ಅವರಲ್ಲಿ ನೀವು ಅಟೆಂಡ್ ಮಾಡಬೇಕಾಗುತ್ತೆ. ಸೊ 1 ಅವರ್ ನಿಮಗೆ ಟೈಮಿಂಗ್ಸ್ ಕೊಡ್ತಾ ಹೋಗ್ತಾರೆ. ಸೊ ಇದು ನಿಮ್ಮ ಆನ್ಲೈನ್ ಎಕ್ಸಾಮಿನೇಷನ್ ಆಗಿರುತ್ತೆ. ಸೊ ಆನ್ಲೈನ್ ಎಕ್ಸಾಮಿನೇಷನಲ್ಲಿ ನಿಮಗೆ ಎಲ್ಲ ಸಬ್ಜೆಕ್ಟು, ಸೊ 4 ಸೆಕ್ಷನ್ಸ್ಗಳು ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟು ಎಕ್ಸಾಮಿನೇಷನ್ ಸೆಂಟರ್ ನೋಡ್ತಾ ಹೋಗೋದಾದರೆ ಕರ್ನಾಟಕದಲ್ಲಿ ಬೆಂಗಳೂರು ಇರುತ್ತೆ, ಅಥವಾ ದಾವಣಗೆರೆ, ಗುಲ್ಬರ್ಗ, ಹಾಸನ್, ಹುಬ್ಳಿ ಧಾರವಾಡ, ಮಂಡ್ಯ, ಮ್ಯಾಂಗ್ಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ, ಇಷ್ಟು ಕೂಡ ನಿಮಗೆ ಆನ್ಲೈನ್ ಎಕ್ಸಾಮಿನೇಷನ್ ಸೆಂಟರ್ಗಳಾಗಿರ್ತವೆ. ಸೊ ಇದರಲ್ಲಿ ನಿಮ್ಮ ಯಾವ ಸೆಂಟರ್ ಬೇಕಾದರೂ ನೀವು ಚೂಸ್ ಮಾಡ್ಕೊಳ್ಬೋದು. ಸೊ ಹಾಗಾಗಿ ನಿಮಗೆ ಆಪ್ಷನ್ಸ್ ಇರುತ್ತೆ. ಅಪ್ಲೈ ಮಾಡ್ಬೇಕಾದ್ರೆ ನೀವು ಯಾವ ಸೆಂಟರ್ನ ಬೇಕಾದ್ರೂ ಚೂಸ್ ಮಾಡಿಕೊಂಡು ಆ್ಯಸ್ ಎ ಎಕ್ಸಾಮಿನೇಷನ್ ಸೆಂಟರ್ ಆಗಿ ಸೆಲೆಕ್ಟ್ ಮಾಡ್ಕೊಳ್ಬೋದು. ಸೊ ಅದೇ ರೀತಿ ನಿಮಗೆ ಅಡಿಷ್ನಲ್ ಮೆಟೀರಿಯಲ್ಸಿಗೆ ನಮ್ಮದೇ ಆದಂತಹ ಅಚೀವರ್ಸ್ ಕ್ಲಬ್ ಅನ್ನುವಂತಹ ಟೆಲಿಗ್ರಾಮ್ ಗ್ರೂಪ್ ಇದೆ. ಸೊ ಅದಕ್ಕೂ ಕೂಡ ನೀವು ಜಾಯ್ನ್ ಆಗ್ಬೋದು. ಅಲ್ಲೂ ಕೂಡ ನಿಮಗೆ ಮೆಟೀರಿಯಲ್ ಸಿಗ್ತಾ ಹೋಗುತ್ತೆ. ಸೊ ಅದೇ ರೀತಿ ಯಾರೆಲ್ಲ ಈ ಅಪ್ರೆಂಟಿಶಿಪ್ನ ಅಪ್ಲೈ ಮಾಡಬೇಕು ಅನ್ನೋದಿದ್ದೀರಾ ಅಪ್ಲೈ ಮಾಡಿ. ಸೊ ಜಸ್ಟ್ ಒಂದು ನಿಮಗೆ ಎಕ್ಸಾಮ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಯಾವ ರೀತಿ ಜನರಲ್ ಅವೇರ್ನೆಸ್ ಕ್ವಶನ್ಸ್ ಇರುತ್ತೆ, ಅಥವಾ ಯಾವ ರೀತಿ ಇಂಗ್ಲೀಷ್ ಕ್ವಶನ್ಸ್ ಇರುತ್ತೆ ಜನರಲ್ ಇಂಗ್ಲೀಷಲ್ಲಿ, ಅಥವಾ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಆಗಿರ್ಬೋದು, ರೀಸನಿಂಗ್ ಆಗಿರ್ಬೋದು. ಸೊ ಜಸ್ಟ್ ಅಟ್ಲೀಸ್ಟ್ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಹಾಗಾಗಿ ಆಸ್ಪಿರೆಂಟ್ಸ್ ನೀವೇನು ಬ್ಯಾಂಕಿಂಗ್ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಾ ಇದ್ದೀರಾ ಸೇಮ್ ಪ್ಯಾಟ್ರನ್ ಆಗಿರುತ್ತೆ. ಹಾಗಾಗಿ ಅದನ್ನು ಕೂಡ ನೀವು ಅಪ್ಲೈ ಮಾಡ್ಬೋದು. ಸೊ ನಿಮ್ಮ ಸೆಲೆಕ್ಷನ್ ನೆಕ್ಸ್ಟ್ ಪ್ರೋಸೆಸ್ ಕಂಪ್ಲೀಟ್ ಆಗಬೇಕಂದ್ರೆ ಲೋಕಲ್ ಲ್ಯಾಂಗ್ವೇಜ್ ಟೆಸ್ಟ್ ಮಾಡ್ತಾರೆ. ಸೊ ಅದಷ್ಟು ಕಂಪ್ಲೀಟ್ ಆದಮೇಲೆ ನಿಮ್ಮ ಫೈನಲ್ ಸೆಲೆಕ್ಷನ್ ಆಗುವಂಥದ್ದು. ಸೊ ಸೆಲೆಕ್ಷನ್ ಆದಮೇಲೆ ನಿಮಗೆ ಪರ್ ಮಂತಿಗೆ ಸ್ಟೇ ಫಂಡ್ 15,000 ಪೇ ಮಾಡ್ತಾರೆ. ನೆಕ್ಸ್ಟು ಜೂನಿಯರ್ ಅಸೋಸಿಯೇಟ್ ಏನು ರಿಕ್ರೂಟ್ಮೆಂಟ್ ಮಾಡ್ತಾರೆ. ಸೊ ಅಲ್ಲಿ ನಿಮಗೆ ವೆಯ್ಟೇಜ್ ಅಥವಾ ರಿಲ್ಯಾಕ್ಸೇಷನ್ ಕೊಡ್ತಾ ಹೋಗ್ತಾರೆ. ಸೊ ಅದು ಕೂಡ ನಿಮಗೆ ಗೊತ್ತಿರಬೇಕಾಗತ್ತೆ. ಸೊ ಹಾಗಾಗಿ ಅಪ್ರೆಂಟಿಶಿಪ್ಪಲ್ಲಿ ನಿಮಗೆ ಇದಿಷ್ಟು ಕೂಡ ಇಂಪಾರ್ಟೆಂಟ್. ಸೊ ಯಾವ ರೀತಿ ನಿಮಗೆ ಟ್ರೈನಿಂಗ್ನ ಪ್ರೊವೈಡ್ ಮಾಡ್ತಾರೆ, ಅಥವಾ ಟ್ರೈನಿಂಗ್ ಟೈಮ್ ಯಾವ ರೀತಿ ಇರುತ್ತೆ, ಅಥವಾ ನೆಕ್ಸ್ಟು ಆ ಟ್ರೈನಿಂಗ್ ಪೀರಿಯಡ್ ಏನಿರುತ್ತೆ, ಅಥವಾ ನೀವು ಅಪ್ರೆಂಟಿಶಿಪ್ ಪ್ರೋಗ್ರಾಮ್ ಏನಿರುತ್ತೆ ಆ ಪ್ರೋಗ್ರಾಮಲ್ಲಿ ಇನ್ ಬಿಟ್ವೀನಲ್ಲೇ ನೀವು JIB ಎಕ್ಸಾಮ್ ಆಗಿರ್ಬೋದು, ಅಥವಾ IIBF ಎಕ್ಸಾಮ್ ಆಗಿರ್ಬೋದು ಕ್ಲಿಯರ್ ಮಾಡಿ, ಅಥವಾ ಅದರಲ್ಲಿ ಕ್ವಾಲಿಫೈ ಆಗಬೇಕಾಗಿರುತ್ತೆ. ಸೊ ಅದೆಲ್ಲದೂ ಕೂಡ ನಿಮಗೆ ಗೊತ್ತಿರಬೇಕಾಗತ್ತೆ. ಹಾಗಾಗಿ ನೋಟಿಫಿಕೇಷನನ್ನು ಮತ್ತೊಮ್ಮೆ ಕಂಪ್ಲೀಟಾಗಿ ಅನಲೈಸ್ ಮಾಡ್ಕೊಳ್ಳಿ, ಅಥವಾ ಇನ್ ಡೀಟೇಲ್ ಆಗಿ ನೋಡಿಕೊಂಡು ನೀವು ಅಪ್ಲೈ ಮಾಡ್ಬೋದು. ಸೊ ಅದೇ ರೀತಿ ನಮ್ಮದೇ ಆದಂತಹ ವಾಟ್ಸಪ್ ಗ್ರೂಪ್ ಆಗಿರ್ಬೋದು, ಅಥವಾ ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಟೆಲಿಗ್ರಾಮ್ ಗ್ರೂಪ್ಗಳಿರುತ್ತೆ. ಸೊ ಅದರಲ್ಲೂ ಕೂಡ ನೀವು ಜಾಯ್ನ್ ಆಗ್ಬೋದು. ಸೊ ಅಲ್ಲೂ ಕೂಡ ನಿಮಗೆ ಮೆಟೀರಿಯಲ್ಸ್ ಅವೈಲಬಿಲಿಟಿ ಇರುತ್ತೆ.
ಅದೇ ರೀತಿ ಸಾಕಷ್ಟು ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ಸ್ ಇದೆ ನಿಮಗೆ. ಅದು IBPS ರಿಕ್ರೂಟ್ಮೆಂಟ್ ಆಗಿರ್ಬೋದು, ನಬಾರ್ಡ್ ಗ್ರೇಡ್ ಎ ರಿಕ್ರೂಟ್ಮೆಂಟ್ ಆಗಿರ್ಬೋದು, ಅಥವಾ SSCಯಲ್ಲಿ GD ಕಾನ್ಸ್ಟೇಬಲ್ ರಿಕ್ರೂಟ್ಮೆಂಟ್ ಆಗಿರ್ಬೋದು, ಅಥವಾ SBI ಅಪ್ರೆಂಟಿಸ್ಶಿಪ್ ನೋಟಿಫಿಕೇಶನ್ಸ್ ಆಗಿರ್ಬೋದು. ಸೊ ಸಾಕಷ್ಟು ನೋಟಿಫಿಕೇಶನ್ಸ್ಗಳಿದೆ. ಎಲ್ಲ ನೋಟಿಫಿಕೇಶನ್ಸಿಗೂ ಅಥವಾ ಎಲ್ಲದಕ್ಕೂ ಅಪ್ಲೈ ಮಾಡಿ. ಸೊ ಅಟ್ಲೀಸ್ಟ್ ನಿಮಗೆ ಒಂದು ಎಕ್ಸ್ಪೀರಿಯನ್ಸ್ ಆದ್ರೂ ಸಿಗುತ್ತೆ, ಒಂದು ಹೊಸ ಎಕ್ಸ್ಪೀರಿಯನ್ಸ್ ಆಗುತ್ತೆ ಪ್ರತಿಯೊಂದು ಎಕ್ಸಾಮಲ್ಲೂ ಕೂಡ. ಹಾಗಾಗಿ ನೀವು ಎಷ್ಟು ಎಕ್ಸಾಮ್ಸನ್ನು ಅಟೆಂಡ್ ಮಾಡ್ತೀರೋ ಅಷ್ಟು ನಿಮ್ಮ ಕಾನ್ಫಿಡೆನ್ಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ಯಾರೆಲ್ಲ ಈ ನೋಟಿಫಿಕೇಶನ್ಸ್ ಅಥವಾ ಎಕ್ಸಾಮ್ಗಳಿಗೆ ಅಪ್ಲೈ ಮಾಡಿದ್ದೀರಾ, ಸೊ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ಇವತ್ತು ಕ್ಲಾಸನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.